ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಮೆರಿಕ ಇಸ್ಲಾಮಾಬಾದ್ನಲ್ಲಿ ನಡೆಯದ ಶಾಂತಿ ಮಾತುಕತೆ, ಮತ್ತೆ ಭವಿಷ್ಯ ಅತಂತ್ರವಾಗಲಿದೆಯಾ? ಮಲೆಗಾಂವ್ ಸ್ಫೋಟ ಕೇಸಿನ ತೀರ್ಪು, ಹಿಂದೂ ಉಗ್ರವಾದದ ಕಳಂಕಕ್ಕೆ ತಿಲಾಂಜಲಿ, ಕೊನೆಯ 4 ಆರೋಪಿಗಳಿಗೂ ಖುಲಾಸೆ, ಇಡೀ ದೇಶದ ಗಮನ ಸೆಳೆದಿದ್ದ ಈ ಕೇಸ್. ದುಡ್ಡಿಲ್ಲದೆ 4 ಜಿಲ್ಲೆಗಳಲ್ಲಿ ಸಾಂತ್ವನ ಕೇಂದ್ರ ಬಂದ್ ಆಗಲಿದೆಯಾ? ಸಂತ್ರಸ್ತ ಮಹಿಳೆಯರಿಗೆ ನೆರವಾಗುತ್ತಿದ್ದ ತಾಣಗಳಿಗೆ ಬೀಗ ಜಡಿಯಲು ಸರ್ಕಾರ ಸೂಚನೆ ನೀಡಿದೆ. 127 ಕೆಜಿ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದ ರನ್ಯಾಗೆ ಜಾಮೀನು ಸಿಕ್ಕಿದೆ. ನಟಿ ಡಿಜಿಪಿ ರಾಮಚಂದ್ರರಾವ್ ಪುತ್ರಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇಡಿ ದಾಳಿ ಮೇಲೆಯೇ ದಾಳಿ ಮಾಡಿದ್ದ ದೀದಿಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಮತದಾನದ ಮುನ್ನ ದಿನವೇ ಮಮತಾಗೆ ಮುಜುಗರ. ಹುಬ್ಬಳ್ಳಿಗೆ ಮತ್ತೆ ವಿಮಾನ ದುಸ್ವಪ್ನವಾಗಿದೆ. ಆಗಸದಲ್ಲೇ 3 ತಾಸು ಗಿರಿಕಿ ಹೊಡೆದು ಆತಂಕ ಸೃಷ್ಟಿ ಮಾಡಿದೆ. ಇಂದು ಬಂಗಾಳ ತಮಿಳುನಾಡಿಗೆ ಮತ, ತಮಿಳುನಾಡಲ್ಲಿ ತ್ರಿಕೋನ, ಬಂಗಾಳದಲ್ಲಿ ನೇರ ಸ್ಪರ್ಧೆ. ಗಿಫ್ಟ್ ಕೊಡ್ತೀನಿ ಅಂತ ಮನೆಗೆ ಕರೆದು ಬೆಂಕಿ ಇಟ್ಟ ಪ್ರಿಯತಮೆ, ಮಾಜಿ ಲವರ್ ಜೊತೆ ಸಂಪರ್ಕದಿಂದ ಸಿಟ್ಟಾದಳ ಹಾಲಿ ಲವರ್. ಬೆಂಗಳೂರಿಗೆ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿದೆ. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಳವಾಗಿದೆ. ಮರ್ಮಾಂಗ ಸರ್ಜರಿ ಬಳಿಕ ಹೊಲಿಗೆ ಹಾಕದೆ ಡಿಸ್ಚಾರ್ಜ್ ಮಾಡಲಾಗಿದೆ. ರೋಗಿ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ಗಳ ಮಹಾ ಎಡವಟ್ಟು. ನೋವು ತಾಳಲಾರದೆ ನರಳಿ ಜೀವ ಬಿಟ್ಟ ರೋಗಿ. ಪತಿಗೆ ನಿದ್ದೆ ಮಾತ್ರೆ ಹಾಕಿ ಲವರ್ ಜೊತೆ 2 ಮಕ್ಕಳ ತಾಯಿ ಪರಾರಿಯಾಗಿದ್ದಾರೆ. ರಾತ್ರಿ ಕಸ ಹಾಕುವ ಸೋಗಿನಲ್ಲಿ ಗೃಹಿಣಿ ನಾಪತ್ತೆಯಾಗಿದ್ದಾರೆ. ವಿಧೇಯಕ ವಿಷಯದಲ್ಲಿ ಕಾಂಗ್ರೆಸ್ ಮಹಿಳಾ ವಿರೋಧಿ ನಿಲುವು. ಡಾಕ್ಟರ್ ಸಿಎನ್ ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಮೀಸಲಾತಿಯಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಹಿರಂಗ ಕ್ಷಮೆಗೆ ಅಶೋಕ್ ಆಗ್ರಹ. ಮೋದಿ ಕುರಿತು ಟೆರರಿಸ್ಟ್ ಹೇಳಿಕೆ. ಕಾಂಗ್ರೆಸ್ಗೆ ಎದುರಾದ ಸೋಲಿನ ಭೀತಿ. ವಿದೇಶಿ ಮಹಿಳೆಗೆ ಹೋಮ್ ಸ್ಟೇದಲ್ಲಿ ಲೈಂಗಿಕ ಕಿರುಕುಳ, 2 ಬಂಧನವಾಗಿದೆ. ಸಮಗ್ರ ತನಿಖೆಗೆ ಉಸ್ತುವಾರಿ ಸಚಿವ ಬೋಸರಾಜು ಸೂಚನೆ ನೀಡಿದ್ದಾರೆ. ಆಂತರಿಕ ಕಚ್ಚಾಟದಿಂದ ಶೀಘ್ರವೇ ಸರ್ಕಾರ ಪತನವಾಗಲಿದೆ ಎಂದು ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಸಿಎಂ ಡಿಸಿಎಂ ನಡುವೆ ನಿಲ್ಲದ ಕುರ್ಚಿ ಕಾದಾಟ. ಸಿಡಿಲು ಬಡಿತದ ಸಾವಲ್ಲಿ ರಾಜ್ಯಕ್ಕೆ 9ನೇ ಸ್ಥಾನ, ದಕ್ಷಿಣ ರಾಜ್ಯಗಳಲ್ಲಿ ಅಗ್ರಸ್ಥಾನ. ಹವಾಮಾನ ಇಲಾಖೆ ವಾರ್ಷಿಕ ವರದಿಯಲ್ಲಿ ಬಹಿರಂಗವಾಗಿದೆ. ಬೇಸಿಗೆ ಬಿತ್ತನೆಯಲ್ಲಿ 1.86 ಲಕ್ಷ ಹೆಕ್ಟೇರ್ ಕುಸಿತವಾಗಿದೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಕೊರತೆ, ಬರದ ಭೀತಿ ಎದುರಾಗಿದೆ. ವಾರ ಕಾಲ ರಾಜ್ಯದಲ್ಲಿ ಬಿಸಿ ಗಾಳಿ ಎಚ್ಚರಿಕೆ. 78 ಗಂಟೆಯಲ್ಲಿ ಶಾಂತಿ ಮಾತು, ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಟ್ರಂಪ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಕದನ ವಿರಾಮ ವಿಸ್ತರಣೆ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಹೊಸ ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧ ಶಾಶ್ವತ ಅಂತ್ಯವೋ ಇನ್ನೂ ಭೀಕರ ಕದನವೋ ಸಸ್ಪೆನ್ಸ್ ಹಾಕಿದೆ. ನೇಪಾಳದಲ್ಲಿ ಮತ್ತೆ ಬೀದಿಗಿಳಿದ ಝೆನ್ಸಿ, ಹೊಸ ಸರ್ಕಾರಕ್ಕೆ ಭೀತಿ ಎದುರಾಗಿದೆ. ವಿದ್ಯಾರ್ಥಿ ಸಂಘಟನೆ ನಿರ್ಲಕ್ಷಿಸಿದ್ದಕ್ಕೆ ಬಂಡೆದ್ದ ಯುವಕರು. ಭಾರತದ ವಸ್ತುಗಳ ಮೇಲೆ ಸುಂಕ ಹಾಕಿದ್ದಕ್ಕೆ ಸಿಡಿದ ಜನ. ನರೇಂದ್ರ ಮೋದಿ ಉಗ್ರ ಎಂದ ಖರ್ಗೆಗೆ ನೋಟಿಸ್ ಬಿಸಿ, 24 ಗಂಟೆಯಲ್ಲಿ ಉತ್ತರ ಕೊಡಬೇಕು. ಕೈ ಅಧ್ಯಕ್ಷಗೆ ಚುನಾವಣೆ ಆಯೋಗ ತಾಕೀತು ಮಾಡಿದೆ. ಇನ್ನು ಐಪಿಎಲ್ ಟೈಮ್. ರಾಯಲ್ಸ್ಗೆ ಲಕ್ನೋ ಎದುರು ಜಯ, 2ನೇ ಸ್ಥಾನಕ್ಕೇರಿದ ರಾಜಸ್ಥಾನ. ಸೂಪರ್ ಜೈಂಟ್ಸ್ಗೆ ತವರಲ್ಲೇ ಭಾರೀ ಮುಖಭಂಗ. ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ಬಿಗ್ ಫೈಟ್. ಧೋನಿ, ರೋಹಿತ್ ವಾಪಸ್. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.